ಶೀಘ್ರದಲ್ಲೇ ರಾಜ್ಯದ ಸಂಪುಟ ವಿಸ್ತರಣೆಯ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಜೋರಾಗಿ ನಡೀತಾ ಇದೆ. ಅತಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿ ಜಿಲ್ಲೆಯ 6 ಶಾಸಕರಿದ್ದಾರೆ. ನೇರವಾಗಿ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ನಾಯಕರು. ಲಕ್ಷ್ಮೇ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಆಸಿಫ್ ಸೇಠ್ ಸೇರಿದಂತೆ 6 ಮಂದಿ ಶಾಸಕರಿಂದ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಶುರುವಾಗಿದೆ. ಬೆಳಗಾವಿಯಲ್ಲೇ ಒಟ್ಟು 6 ಶಾಸಕರು ಸಚಿವ ಸಂಪುಟ ವಿಸ್ತರಣೆಯಾದರೆ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಕಸರತ್ತನ್ನು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಲಕ್ಷ್ಮೇ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಆಸಿಫ್ ಸೇಠ್. ಸಂಪುಟ ವಿಸ್ತರಣೆಯೇ ದೊಡ್ಡ ಸವಾಲಾಗಿ ಸಿಎಂ ಅವರಿಗೆ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೋಪ, ಇವ್ರಿಗೆ ಕೊಟ್ಟರೆ ಅವ್ರಿಗೆ ಕೋಪ ಅನ್ನೋ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿ ಶಾಸಕ ನಾನೊಬ್ನೇ, ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕೆಲಸವನ್ನ ಮಾಡ್ತೇನೆ ಅಂತ TV9 ಜೊತೆ ಕಾಂಗ್ರೆಸ್ನ ಶಾಸಕ ಆಸಿಫ್ ಸೇಠ್ ಅವರು ಮಾತನಾಡಿದ್ದಾರೆ. ಸತೀಶ್ ಅಣ್ಣ ಜೊತೆ ಸೇರ್ಕೊಂಡು ಒಳ್ಳೆಯ ಕೆಲಸವನ್ನ ಮಾಡ್ತೀನಿ, ನಾನು ಹೈಕಮಾಂಡ್ ಸೇರಿ ಯಾರಿಗೂ ಕೂಡ ಮಾತನಾಡಿಲ್ಲ ಸಚಿವ ಸ್ಥಾನದ ಬಗ್ಗೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮಾತುಕತೆ ನಡೆಸಿದ್ದಾರೆ ಆಸಿಫ್ ಸೇಠ್ ಅವರೊಂದಿಗೆ. ನೋಡೋಣ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಈಗ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಶಾಸಕರಿಗೆ ಈ ಬಾರಿ ಆದ್ಯತೆ ಸಿಗಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಆಸಿಫ್ ಸೇಠ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗಲಿದೆ. ಸೊ ಹೊಸಬರಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು ಒಂದು, ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಶಾಸಕರಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿದಂದರೆ ಮೈನಾರಿಟಿ ಶಾಸಕಂದ್ರೆ ನಾವು ಒಬ್ಬನೇ. ಈಗ ಹೇಳಿದಾರು ಮುಖ್ಯಮಂತ್ರಿ ಅವರು ಮತ್ತು ಹೈಕಮಾಂಡ್ ಅವರು, ಅದು ನಿರ್ಣಯ ಅವ್ರ ಮೇಲೆ ಇದೆ. ಅವ್ರು ಏನು ಮಾಡ್ತಾರೋ ಮಾಡಿದಂದ್ರೆ ಮಾಡಿ ತೊಗೊಂಡು ಹೋಗ್ತೀವಿ. ನಾವು ಬೇರೆ ಬೇರೆ ಸೀನಿಯರ್ಸು ಅದಾರ ನಮ್ಮದು ಮೈನಾರಿಟಿದಲ್ಲೇ. ಏನು ಪಕ್ಷ ಏನು ಹೈಕಮಾಂಡ್ ಏನು ನಿರ್ಣಯ ತಗೋತಾರೋ, ಸೀನಿಯರ್ಸ್ ಕೊಟ್ಟಿದ್ದಂದ್ರೆ ವಿ ಆರ್ ಹ್ಯಾಪಿ. ಈ ನಾರ್ತ್ ಕರ್ನಾಟಕದಲ್ಲೇನೋ ಯಾರೂ ಇಲ್ಲ, ಅವರು ಅವಕಾಶ ಮಾಡಿಕೊಟ್ಟಿದ್ದಂದ್ರೆ ನಾವು ಕೆಲಸ ಮಾಡ್ತೀವಿ. ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಏನೆಲ್ಲ ಅನುಕೂಲಗಳಾಗಲಿದ್ದಾವೆ ಅಥವಾ ಜನರಿಗೆ ಏನೆಲ್ಲ ಸಹಾಯ ಆಗಲಿದೆ? ಈ ಸತೀಶನ ಅದಾರು ಅವರು ಪೂರ್ಣ ರಾಜ್ಯದಲ್ಲಿ ಸ್ಪೆಷಲಿ ನಾರ್ತ್ ಕರ್ನಾಟಕ ಬಗ್ಗೆ ಮಾಡ್ತಾ ಇದ್ದಾರೆ. ನಮ್ಗೆ ಕೊಟ್ಟಿದ್ದಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಮತ್ತು ಅಲ್ಪಸಂಖ್ಯೆ ಇದೆ, ಮತ್ತು ಬೇರೆ ಬೇರೆ ಎಲ್ಲರಿಗೆ ತೊಗೊಂಡು ಹೋಗೋದು ನಾವು ಕೆಲಸ ಮಾಡ್ತೀವಿ. ಆಸಿಫ್ ಸೇಠ್ ಅವರು ಅಂದರೆ ಬರೀ ಒಂದೇ ಜಾತಿಗೆ ಸೀಮಿತ ಆದವರಲ್ಲ. ಸೊ ಎಲ್ಲ ಜಾತಿಯವ್ರನ್ನೂ ಕರ್ಕೊಂಡು ಹೋಗುವಂಥದ್ದು ಒಂದು ಗುಣಗಳಿರುವಂಥದ್ದು. ಮತ್ತು ಈ ಹಿಂದೆ ನಿಮ್ಮ ಸಹೋದರರು ಕೂಡ ಅದೇ ರೀತಿ ಇದ್ದರು. ಸೊ ಈ ಬಾರಿ ನಿಮ್ಮ ಕುಟುಂಬಕ್ಕೂ ಒಂದು ಆದ್ಯತೆ ಕೊಟ್ಟಂಗೆ ಆಗುತ್ತೆ ಅನ್ಸುತ್ತೆ. ನನ್ನವರು 2 ಟರ್ಮ್ ಇದ್ದರು, ಅವರು ಭಾಳ ಕೆಲಸ ಮಾಡಿದರು. ನಾನು ಈಗ 3 ವರ್ಷದಿಂದ ಮಾಡ್ತಾಯಿದ್ದೀನಿ. ಮತ್ತು ನಮ್ದು ಒಂದಿದೆ, ನಾವು ಆಯ್ಕೆ ಆಯ್ತ ಮೇಲೆ ನಾವು ಬರೀ ಒಂದು ಸಮುದಾಯ ನೋಡೋದಿಲ್ಲ. ಮೊದಲಿಂದು ನಮ್ಮ ಫ್ಯಾಮಿಲಿದು ಹಿಸ್ಟ್ರಿ ಇದೆ. ನಾವು ಫಾದರ್ದಿಂದ ಎಲ್ಲರೂ ನಾವು ತೊಗೊಂಡು ಹೋಗ್ತೀವಿ. ಮತ್ತು ಒಂದು ಸಮಯಕ್ಕೆ ತೊಗೊಳ್ಳೋದು, ಬೇರೆಯವ್ರಿಗೆ ಕೊಡೋದು. ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕ್ಷೇತ್ರದಲ್ಲೇ. ನಾವು ಇವ್ರು ಓಟ್ ಕೊಡಲಿಲ್ಲ, ಅವ್ರು ಓಟ್ ಕೊಡಲಿಲ್ಲ, ಇದು ಏರಿಯಾದಿಂದ ಬಂದಿಲ್ಲ, ಅದು ನಾನು ನೋಡ್ತಾ ಇಲ್ಲ. ನಮ್ಮದೇನು ಕರ್ತವ್ಯ ಇದೆ, ನಾವು ಕರ್ತವ್ಯ ಪಾಲನೆ ಮಾಡ್ತೀವಿ. ನಾವು ಸರ್ ಹೈಕಮಾಂಡಿಗೆ ಅಥವಾ ಯಾರಿಗಾದರೂ ಕೇಳ್ಕೊಂಡಿದ್ದೀರಾ ಸರ್ ಮಿನಿಸ್ಟರ್? ಇಲ್ಲ, ಯಾರಿಗೇನ ಕೇಳಲಿಲ್ಲ, ಯಾರಿಗೆ ಮಾತಾಡಲಿಲ್ಲ. ಬರೀ ಸತೀಶಣ್ಣ ಅವ್ರು ಮಾತಾಡಿದ್ದಾರೆ, ನಾ ಯಾರಿಗೆ ಕೇಳಲಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ಏನು ತಗೋತಾರೆ ಅವ್ರು ತಗೋತಾರೆ. ಇದಿಷ್ಟು ಸದ್ಯ ಈಗ ಆಸಿಫ್ ಸೇಠ್ ಅವ್ರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.